ಪ್ರಿಯ ವೀಕ್ಷಕರೇ ನಮಸ್ಕಾರ. ಕೆಪಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪೂಜಾ ಶ್ರೀ. ಕಲಬುರಗಿ ಜಿಲ್ಲೆಯ ಚಿಂಚೋಳಿಯ ಶ್ರೀ ವೈಜನಾಥ್ ಪಾಟೀಲ್ ಕಲ್ಯಾಣ ಮಂಟಪದಲ್ಲಿ ಆವರಣದಲ್ಲಿ 892ನೇ ಬಸವ ಜಯಂತಿ ಅಂಗವಾಗಿ ಧರ್ಮ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಸೇಡಂ ಶಾಸಕರು ಮತ್ತು ಸಚಿವರಾದ ಶಂಕರಪ್ರಕಾಶ್ ಪಾಟೀಲ್, ಮಾನವರು ಜೀವನದಲ್ಲಿ ಹೀಗೆ ಬದುಕಬೇಕೆನ್ನುವುದನ್ನ ವಚನದ ಮುಖಾಂತರ ಬಸವಣ್ಣನವರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ವಚನ ಮತ್ತು ಧರ್ಮ ಪಾಲನೆ ಮಾಡಬೇಕಂತ ಹೇಳಿದರು. ದಿವ್ಯ ಸಾನ್ನಿಧ್ಯನ ಹೊಳಸಲಿನ ಗುರು ಬಸವೇಶ್ವರ ಸಂಸ್ಥಾನದ ಶ್ರೀ ಪೂಜ್ಯ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು, ನರ್ನಾಳ್ ಶ್ರೀ ಪೂಜ್ಯ ಶಿವಕುಮಾರ್ ಶಿವಾಚಾರ್ಯರು, ಬೀದರ್ ಲೋಕಸಭಾ ಸದಸ್ಯರಾದ ಸಾಗರ್ ಖಂಡ್ರೆ, ಹುನಗುಂದ ಶಾಸಕ ವಿಜಯಾನಂದ ಕಾಶ್ಯಪ್ನವರು, ಶಾಸಕರಾದಂತಹ ಅವಿನಾಶ್ ಜಾಧವ್, ಸೇಡಂ ಮಾಜಿ ಶಾಸಕರಾದಂತಹ ರಾಜ್ಕುಮಾರ್ ಪಾಟೀಲ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದಂತಹ ಗೌತಮ್ ಪಾಟೀಲ್, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾಧ್ಯಕ್ಷರಾದಂತಹ ಶ್ರವಣಿ ಪಾಟೀಲ್ ಮೋತಕ್ಪಲ್ಲಿ ಸ್ವಾಗತಿಸಿದರು. ಇನ್ನು ಮಲ್ಲಿಕಾರ್ಜುನ ಪಾಲಾಮು ನಿರೂಪಿಸಿದರು. ನೀಲಕಂಠ ಸೇರಿನ ಅಧ್ಯಕ್ಷ ವಹಿಸಿದರು. ವೀರಶೈವ ತಾಲೂಕಾ ಅಧ್ಯಕ್ಷರಾದಂತಹ ಸಂಜೀವ್ ಕುಮಾರ್ ಪಾಟೀಲ್ ಮತ್ತು ಅನೇಕ ಬಸವ ಭಕ್ತಾದಿಗಳು ಭಾಗವಹಿಸಿದರು. ಹೀಗಾಗಿ ತೋತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಪಿ ನ್ಯೂಸ್ 24/7. ಧನ್ಯವಾದಗಳು. ಮನುಷ್ಯ ಜೀವನದಲ್ಲಿ ಹೇಗೆ ಬಾಳಿ ಬದುಕಬೇಕು ಅಂತಕ್ಕಂತ ಒಂದು ಮಾರ್ಗದರ್ಶನವನ್ನ ನಮಗೆ ಮಾಡಿಕೊಟ್ಟು ಹೋಗಿದ್ದಾರೆ. ಅವರು ಎಲ್ಲ ಕುಲದ ಶರಣರನ್ನ, ಕುಲಕ್ಕೊಬ್ಬ ಶರಣರನ್ನ ಗುರುತಿಸಿ ಅನುಭವ ಮಂಟಪಕ್ಕೆ ಕರೆತಂದು ಆ ಅನುಭವ ಮಂಟಪದಲ್ಲಿ ಇವತ್ತು ಎಲ್ಲ ಚರ್ಚೆ ಮುಖಾಂತರ ಹೊರಹೊಮ್ಮಿರ್ತಕ್ಕಂಥದ್ದೇ ವಚನ ಸಾಹಿತ್ಯ. ಆ ವಚನ ಸಾಹಿತ್ಯದ ಮುಖಾಂತರ ಇವತ್ತು ಮಾನವ ಹೇಗೆ ಬಾಳಿ ಬದುಕಬೇಕು ಅಂತಕ್ಕಂಥದ್ದನ್ನ ನಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಬಸವ ಧರ್ಮ ಇವತ್ತು ನಮಗೆ ದಾರಿದೀಪ, ಇಡೀ ವಿಶ್ವಕ್ಕೇನೆ ದಾರಿದೀಪ ಅಂದ್ರೆ ಅದು ಬಸವ ಧರ್ಮ ಅಂತಕ್ಕಂಥದ್ದು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾಕಂದ್ರೆ